ನಗನಗತಾ ಇರಬೇಕು ಜೀವನದಲ್ಲಿ. ತಲೆಗೆ ಯಾವುದೇ ಹಾಕೋಬಾರ್ದು. ಈ ವಯಸ್ಸಲ್ಲಿ ಮದುವೆ ಅವನಿಷ್ಟ, ಸೊಸೆ ಅವನ ಕರ್ಮ. ಗೊತ್ತಲ್ಲ, ಅವನ ಮಗನಿಗೆ ಹೇಳ್ಬೇಕು, ರೇ ನೀನು ಪೆಣ್ಣ, ನೀ ಕರ್ಮ ನೀವು ಅನುಭವಿಸಿರ ಅಂತ ಆರಾಮಾಗಿ ನಾವಿರೋದನ್ನೇ ಕಲ್ತ್ಕೋಬೇಕು. ನಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇರಬೇಕು. ಶೀಲ್ಡ್ ಅಂತ ನಾನು ಪ್ರತಿ ಸತ್ಯ ಹೇಳ್ತಾ ಇರ್ತೀನಿ. ಸ್ಟ್ರೆಸ್ ಮಾಡ್ಕೋಬಾರ್ದು. ಸ್ಟ್ರೆಸ್ ಮಾಡ್ಕೋಬಾರ್ದು. ಸ್ಲೀಪ್ 8 ಗಂಟೆ ಕಾಲ ನಿದ್ದೆ ಹೋಗ್ಬೇಕು ಅಂತ ಹೇಳ್ತಾರೆ. ಆರೋಗ್ಯವಂತರಾಗಿರ್ಬೇಕಾದ್ರೆ 8 ಗಂಟೆ ಕಾಲ. ಹ್ಯಾಂಡ್ಲಿಂಗ್ ಆಫ್ ಸ್ಟ್ರೆಸ್, ಏನೇ ಆಗ್ಲಿ ನಾನು ಪರವಾಗಿಲ್ಲ ನಿಭಾಯಿಸ್ತೀನಿ ಅನ್ನುವಂತ ಹೆಚ್ಚಿರ್ಬೇಕು. ಇಂಟರಾಕ್ಷನ್ ಇರಬೇಕು. ಪ್ರತಿ ಪಕ್ಕದಲ್ಲಿ ಕುತ್ಕೊಂಡು ಅವನ್ನ ಮಾತನಾಡ್ತಾ ಇರಬೇಕು. ಮಾತನಾಡಿ ಅಂದ್ರೆ ಸಭೆಯಲ್ಲೆಲ್ಲ ಗೊತ್ತಾದ್ರು. ಸೊ ಮಾತನಾಡ್ತಾ ಇರುವಂತ ಇಂಟರಾಕ್ಷನ್ ಇರಬೇಕು. ಮತ್ತೆ ಲರ್ನಿಂಗ್ ಇರಬೇಕು. ಲರ್ನಿಂಗ್ ಬಿಟ್ಬಿಡ್ಬಾರ್ದು. ಗೊತ್ತಾಯ್ತಲ್ಲ, ಯಾವುದೋ ಒಂದು ಸಿನಿಮಾ ಡೈಲಾಗ್ ಯಾವುದೋ ಒಂದು ಕಲ್ತ್ಕೊಳ್ತಾವ್ರು. ಆಗಾಗ ಆಚಾರ್ಯ ದೇವ ఏమిటి జాతిని పోయిన సూత్పుత్రుడికి నిలువ అర్హత లేదందువా. ఎంత మాట ఇది క్షాత్ర పరీక్ష కానీ క్షత్రియ పరీక్ష కాకూడదు. ఇది గో పరీక్ష ఎందువా. అది జిగుప్సాకరమైన నీ సంభవం బయటిది. మట్టుకున్న సంభవం అంతే కదా. నీది ఏ కులం ఇంత ఏళ్ళ మన కులంశులకు మూల పురుషుడైన వశిష్ఠుడు దేవర్షి ఊరుషుడు కదా. అతడు పంచమజాతి కన్య అయిన అరుంధతి అన్న శక్తిని, ఆ శక్తి చండాలముఖి అన్న పరాశరుని, ఆ పరాశరుడు పల్లెపడి సంబంధ మా తాత దాసుని, అతడు అంబిక అంత మా తండ్రిని, అంబాలిక అంత మా పిన తండ్రిని, మా ఇంటి దాసి అంటూ ధర్మ నిర్మాణ చంద్రుడిని మీతో కీర్తింపబడుతున్న మిత్ర భాషని వినలేదా. నాతో చెప్పించడమేమయ్యా. శాస్త్ర బీజ ప్రాధాన్యంతో మన కుటుంబ వాళ్ళను ఏనాడో కులహీనమే ಕಾಗ ನೀಡು ಕುಲಮು ನೋಡಿ ಚಿಕ್ಕಂದಲ್ಲಿ ಕಲ್ತಿದ್ದು ಬರೆಯೋದಿಲ್ಲ. ಈಗ ಕಲ್ತ್ಕೊಳ್ಳಿ, ಲರ್ನಿಂಗ್ ಕಲ್ತ್ಕೊಳ್ಳಿ, ನೀವು ಮುದುಕರಾಗೋದಿಲ್ಲ. ಲರ್ನಿಂಗ್ ಕಲ್ತ್ಕೊಳ್ಳಿ, ನೀವು ಮುದುಕರ. ಈಗಲೂ ನಾನು ಪಾಠ ಮಾಡೋದು ಒಂದು ಅಕ್ಷರ ನೋಡ್ಕೊಳ್ತೀರಾ. 49 ವರ್ಷದಿಂದ ಒಂದು ಸ್ಲಿಪ್ ಇಲ್ದಿರ ಪಾಠ ಮಾಡಿರುವಂಥದ್ದು ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು. ಅನೇಕ ಜನ ಡಾಕ್ಟರ್ಸ್ ಇದ್ದಾರೆ. ನಿಮ್ಮೂರಲ್ಲಿ ಪ್ರಸನ್ನ ಕೇಳಿ. ಪ್ರಸನ್ನ ಅವ್ನು ಚಿಲ್ಡ್ರನ್ ಸ್ಪೆಷಲಿಸ್ಟ್ ಇದ್ದಾನಲ್ಲ, ಅವನು ಪಾಠ ಮಾಡಿದ್ದೀನಿ ನಾನು. ಅವನು ಫಸ್ಟ್ ಲಿಸ್ಟ್ ಅಲ್ಲಿ ಸಿಗ್ಲಿಲ್ಲ ಅವನಿಗೆ. ಅವನು ಸಾರ್ మేము బాపునోడు మాకు ఫస్ట్ లిస్ట్ లో సిగ్గలేదు అంటాడు. రే సెకండ్ లిస్ట్ లో సిక్తుందిరా, నీకు మంచి మార్క్స్ వచ్చింది ಅಂತ ನನಗೆ ಗೊತ್ತಿತ್ತು. CET ಎಲ್ಲ ಅವಾಗ ಅವನು 700 ರ್ಯಾಂಕ್ ಬಂದಿದ್ದ. ಹೇಳಿದೆ, ಅದ್ರ ಪ್ರಕಾರ ಸಿಕ್ತು. ಅವನು ಇವಾಗ ಒಳ್ಳೆ ಡಾಕ್ಟರ್ ಆಗಿದ್ದಾನೆ. ಆ ಕೋಲಾರ ಗ್ರಾಮೀಣ ಪ್ರಗತಿ ಬ್ಯಾಂಕು ಅಲ್ಲೆಲ್ಲ ಇದ್ದ ಶಾಪ್ ಇತ್ತು. ನನಗೊಂದ್ಸಲ ಬಿಡುವಾಯ್ತು, ಹೋಗಿ ನೋಡಿದೆ ಪ್ರಸನ್ನ. ದೊಡ್ಡ ಕ್ಯೂ ಇತ್ತು, ಸ್ಟೂಡೆಂಟ್ಸ್ ದೊಡ್ಡ ಕ್ಯೂ ಇತ್ತು. ಅವ್ನು ನನ್ನನ್ನು ನೋಡಿದ ತಕ್ಷಣ ಎಲ್ಲವೂ ನಿಲ್ಲಿಸಿ ಬಂದು ಸಾರ್ ಅಂತ ಕಾಲಿಗೆ ನಮಸ್ಕಾರ ಮಾಡಿದ್ದು. ಇದು ಟೀಚರ್ ಒಂದು ತಾಕತ್ತು. ಗವರ್ನರ್ ಆಗಿರ್ಲಿ, ಗವರ್ನರ್ ಕಾರ್ ಆಗಿರ್ಲಿ, ಒಬ್ಬ ಮೇಷ್ಟ್ರು ಬಂದ್ರೆ ಗವರ್ನರ್ ಕಾರು ನಿಲ್ಲುತ್ತೆ. ಆದ್ರೆ ನೀವು ಒಳ್ಳೆ ಮಾಸ್ಟರ್ ಆಗಿರ್ಬೇಕು ಅಷ್ಟೇ. ಪೂರ್ ಟೀಚರ್ ಕಂಪ್ಲೇಂಟ್ಸ್, average teacher teaches, good teacher explains, great teacher inspires. ಇನ್ಸ್ಪೈರ್ ಮಾಡುವಂತಹ ಟೀಚರ್ಗಳು ನೀವು ಕೆಲವರು ಇದ್ದೀರಾ. ನಮ್ಮ ಮೇಷ್ಟ್ರು ಅಂತ ಕೆಲವರು ಹೇಳ್ತಾ ಇದ್ರಿ. ನಿಮ್ ನೋಡಿ ಬಹಳ ಸಂತೋಷ ಆಯ್ತು. ಏನಾದರೂ ಮಾತಿನಲ್ಲಿ ಸ್ವಲ್ಪ ತಪ್ಪಾಗಿ ಮಾತನಾಡಿದ್ರೆ ದಯವಿಟ್ಟು ಕ್ಷಮಿಸಿ. ನಿಮ್ಮನ್ನು ನೋಡಿ ಸಂತೋಷ ಆಯ್ತು. ಬರ್ತೀನಿ ನಿಮ್ ಜೊತೆ. ನಾನು ರಾಜ್ಕುಮಾರ್ ಹಾಡುಗಳು ಹಾಡ್ಬೇಕು, ರಾಜ್ಕುಮಾರ್ ತರನೇ ಹಾಡ್ತೀನಿ. ಗಟ್ಸಲ ತರ ಹಾಡ್ತೀನಿ. C ಅಶ್ವತ್ಥದಿಂದ ಕೂಡ ಹಾಡ್ತೀನಿ. ಬಟ್ ಏನು ಅಂದ್ರೆ ಕಂಪ್ಲೀಟ್ ಗಂಟ್ಲು ಹೊಟ್ಟೋಗಿದೆ. ಅದಕ್ಕೋಸ್ಕರ ಬಂದು ನಿಮ್ಮನ್ನೆಲ್ಲ ರಂಜಿಸ್ಬೇಕು, ನಗಿಸ್ಬೇಕು. ನೀವು ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ನಾರಾಯಣ ಸ್ವಾಮಿಯಿಂದ ಇನ್ನು ಕಲ್ತ್ಕೊಳ್ಳುವಂತ ಜಾಸ್ತಿ ಇದೆ. ಅದಕ್ಕೋಸ್ಕರ ಗೋಪಾಲ್ ರೆಡ್ಡಿ ಅವ್ರನ್ನ ಮತ್ತೆ ಗೋಪಾಲ್ ರೆಡ್ಡಿ ಮತ್ತೆ ಚೌಡಪ್ಪನ ಉಪಾಧ್ಯಕ್ಷರು ಮಾಡಿರೋದೇ ಉಚ್ಚಿ ಮಾಕೆ ಬರಕ್ಕೆ ನೇರ್ಪೇ ಅವರು ಅದೇ ರೀತಿ ಕಲಿಸ್ತಾ ಇದ್ದಾರೆ. ಜೋರ್ ಮಾಡ್ತೀವಿ ನಾವು. ಸಂಘ ಬಲಿಷ್ಠವಾಗಿ ಉತ್ತರ ಮಾಡ್ತೀವಿ ಅಂತ ನಮ್ಮ ಸಂಘಟನೆ ಕಾರ್ಯದರ್ಶಿಗಳು ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ.